ಬರಬೇಕಂತೇಳಿ ಅವರಲ್ಲಿ ಕೇಳಿಕೊಳ್ಳುತ್ತೇವೆ. ಅಮೃತ ಕಣಕೇರಿ ಕೃಷಿ ಪತ್ತಿನ ಅಧ್ಯಕ್ಷರು ನಾಗರಾಜ್. ಸ್ವಲ್ಪ ಟೇಬಲ್ ಹಿಂದಕ್ಕೆ ತೆಗಿಬೇಕಣ್ಣ, ಸರಸರ ಸ್ವಲ್ಪ ತೆಗಿಬೇಕು. ಹನುಮಂತ ಭಜಂತ್ರಿ ಅವರು ಸ್ವಲ್ಪ ಟೇಬಲ್ ಹಿಂದಕ್ಕೆ ಹಾಕ್ರಿ. ಜಾಯ್ದವರು ಸ್ವಲ್ಪ ಚೇರ್ ಹಿಂದಕ್ಕೆ ಹಾಕ್ರಿ. ಸಲೀಮ್ ಚೇರ್ ಹಿಂದಕ್ಕೆ ಹಾಕ್ರಿ ಎಲ್ಲರೂ. ಉತ್ತಮ ತಂಡ ನಾಗರಾಜ್. ಇದರಲ್ಲಿ ಗೆದ್ದರೆ ಫೈನಲ್ ಪ್ರವೇಶಿಸುತ್ತದೆ, ಇಲ್ಲದಿದ್ದರೆ ಥರ್ಡ್ ಪ್ರೈಸ್ಗೆ ಇನ್ನೊಂದು ಟೀಮಿನ ಜೊತೆ ಸೆಣಸಾಡಬೇಕಂತೇಳಿ ಹೇಳುತ್ತೇವೆ. ಉತ್ತಮವಾದ ಪ್ರದರ್ಶನವನ್ನು ನೀಡಬೇಕು. ಸಮಯ ನಿಮ್ಮ ಕೈಯಲ್ಲಿದೆ. ಅಂಕಗಳು ತುಂಬ ನಿರ್ಣಾಯಕರ ನಿರ್ಣಯವೇ ಅಂತಿಮ ನಿರ್ಣಯ. ಆಟಗಾರರು ಕ್ರೀಡಾ ಸ್ಫೂರ್ತಿಯಿಂದ ಮೆರೀಬೇಕು. ನಿರ್ಣಾಯಕರು 3 ಜನ ಇದ್ದಾರೆ. ಅವರೇನನ್ನೋದು ತಮ್ಮ ಹೇಳುತ್ತಾರೆ. ಉತ್ತಮವಾದ ಅಂಕವನ್ನು ಬೇಗ ಅವರು ಪಡೆದಿರ್ತಾರೆ. ಇವರು ಒಂದು ಕಾಲದಲ್ಲಿ ಮುದ್ದೇಬಿಹಾಳ ತಾಲೂಕಿನಲ್ಲಿ ತಮ್ಮ ಹೆಸರಿಗೆ ತಕ್ಕಂತೆ ಆಟವನ್ನು ಆಡಿ ಇಡೀ ಮುದ್ದೇಬಿಹಾಳ ತಾಲೂಕಿನಲ್ಲಿ ಸಿಂಹ ಸ್ವಪ್ನವಾಗಿ ಕಾಡಿದ್ದಾರೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಅವರ ಪೂರ್ತಿ ಹೆಸರು ಯಮನಪ್ಪ ತೊಗರಿ ಅಂತೇಳಿ. ಉತ್ತಮ ಆಟಗಾರರು. ಮಂಜು ಅವರು ಪಾಯಿಂಟ್ ಮುಡಿಸುವಲ್ಲಿ ವಿಫಲರಾಗುತ್ತಿದ್ದಾರೆ. ಉತ್ತಮವಾದ ಜಂಬರಗಟ್ಟಿ ತಂಡದಿಂದ ಆಟವನ್ನು ಆಡುತ್ತಿದ್ದಾರೆ. ಮಂಜು ಅವರು ಒಂದು ಅಂಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಉತ್ತಮವಾದ ಪ್ರದರ್ಶನ ನೀಡ್ತಾ ಇದ್ದಾರೆ. ನಾಗರಾಜ್ ತಂಡ ಉತ್ತಮವಾದ ಪ್ರದರ್ಶನವನ್ನು ನೀಡುತ್ತಾ ಇದೆ. ಈಗಾಗಲೇ 3 ಅಂಕವನ್ನು ಪಡೆದುಕೊಂಡಿದೆ. ಇನ್ನು ಮತ್ತೊಂದು ಅಂಕ ನಾಗರಾಜ್ ತಂಡಕ್ಕೆ ಲಭಿಸಿದೆ. ಧರ್ಮ ಇವರು ಕೂಡ ಮುದ್ದೇಬಿಹಾಳ ತಾಲೂಕಿನಲ್ಲಿ ಉತ್ತಮವಾದ ತಮ್ಮ ಆಟದ ಮುಖಾಂತರ ಹೆಸರನ್ನು ಮಾಡಿದ್ದಾರೆ. ಉತ್ತಮವಾದ ಆಟವನ್ನು ಧರ್ಮ ಅವರು ತಮ್ಮ ತಂಡಕ್ಕೆ ತಮ್ಮ ವೈಯಕ್ತಿಕ 2 ಅಂಕಗಳನ್ನು ಸೇರಿಸಿಕೊಟ್ಟಿದ್ದಾರೆ. ಅದರಲ್ಲಿ ಮಂಜು ಕೂಡ ಒಂದು ಅಂಕವನ್ನು ತಮ್ಮ ತಂಡಕ್ಕೆ ನೀಡಿರುತ್ತಾರೆ. ಉತ್ತಮವಾದ ನಿರ್ಣಾಯಕರ ಕಡೆ ಗಮನವಿರಬೇಕು, ವಿಜಲ್ ಕಡೆ ಲಕ್ಷ್ಯವಿರಬೇಕು ಆಟಗಾರರಿಗೆ. ಸಮಯ 4 ಗಂಟೆಗಳ 4 ನಿಮಿಷಗಳ ಆಟ ಮುಕ್ತಾಯವಾಗಿದ್ದು
ಸೂತ್ರದಲ್ಲಿ ಗೆಲ್ಲಲು ಯಾವುದಾದರೂ ಒಂದನ್ನು ಹಿಡಿಯಬೇಕು. ನೀವು ಉತ್ತಮವಾದ ಪ್ರದರ್ಶನವನ್ನು 0 ನಂಬರ್ 2 ಆಟಗಾರ ನೀಡುತ್ತಿದ್ದ ತಮ್ಮ ಕಾಲ್ ಸ್ಕಿಡ್ ಆಗಿಬಿಟ್ಟು ತಮ್ಮ ಅಂಕವನ್ನು ನಾಗರಾಜ್ ತಂಡಕ್ಕೆ ಒಪ್ಪಿಸಿದ್ದಾನೆ. ಈಗ ಇನ್ನೊಬ್ಬ ಆಟಗಾರ ಜಂಬರಟ್ಟಿ ತಂಡದ ಆಟಗಾರ 32 ನಂಬರ್ ಆಟಗಾರ ಉತ್ತಮವಾದ ಪ್ರದರ್ಶನವನ್ನು ನೀಡುತ್ತಿದ್ದಾರೆ. ಇದರಲ್ಲಿ ನೀಡಬೇಕು. ಸಮಯ ಎಷ್ಟು ನಿಮಿಷ ಆಗಿದೆ ಅಂತ ದಿಲೀಪ್ ಅವರು ಹೇಳಬೇಕು. 6 ನಿಮಿಷಗಳ ಸಮಯ ಮುಕ್ತಾಯವಾಗಿದ್ದು ಕೊನೆಯ 1 ನಿಮಿಷಗಳ ಸಮಯವಿರುತ್ತದೆ. ಅದರಲ್ಲಿ 1 ನಿಮಿಷದಲ್ಲಿ ನಾಗರಾಜ್ ತಂಡ ತಮ್ಮ ತಂಡಕ್ಕೆ ಎಷ್ಟು ಅಂಕಗಳನ್ನು ಪಡೆದುಕೊಳ್ಳುತ್ತದೆ ಎಂದು ಕಾದು ನೋಡಬೇಕು. ಕುತೂಹಲತೆಯ ಆಟ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂತ ಇವಾಗ ತಾನೇ ನೋಡಿದ್ವಿ. 32 ನಂಬರ್ ಆಟಗಾರ ತನ್ನ ಚಾಕುಚಕ್ಯತೆಯಿಂದ ತಪ್ಪಿಸಿಕೊಂಡು ತಮ್ಮ ತಂಡಕ್ಕೆ ಉತ್ತಮ ಪ್ರದರ್ಶನವನ್ನು ನೀಡುವಲ್ಲಿ ಯಶಸ್ವಿಯಾಗುತ್ತಿದ್ದಾನೆ. ನಾಗರಾಜ್ ತಂಡದಲ್ಲಿ ಸ್ವಲ್ಪ ಗಲಭೆ. 32 ನಂಬರ್ನ ಆಟಗಾರ ತಮ್ಮ ತಂಡಕ್ಕೆ ನಿರಾಸೆ ಭಾವನೆಯನ್ನು ಮೂಡಿಸಿ